ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಇನ್ನು ಅವರ ಪಾರ್ಥಿವ ಶರೀರ ಇವತ್ತು ಹಾಸನಕ್ಕೂ ಕೂಡ ಬರುವಂಥದ್ದು. ಆ ನಿಟ್ಟಿನಲ್ಲಿ ದಕ್ಷಿಣ ವಲಯದ ಐಜಿಪಿ ಅವರಾದಂತಹ ಡಾಕ್ಟರ್ ಬೋರ್ಲಿಂಗ್ ಅವರು ಕೂಡ ಈಗಾಗಲೇ ಹೊಳೆನರಸೀಪುರಕ್ಕೆ ಆಗಮಿಸಿರುವಂಥದ್ದು. ಭದ್ರತೆ ಬಗ್ಗೆ ಎಲ್ಲ ರೀತಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾವು ಮಾತಾಡಿಸ್ತೀನಿ ಸರ್, ಇವತ್ತು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಸರ್ ಪೊಲೀಸ್ ಇಲಾಖೆ? ನೋಡಿ, ಏನು ಬೆಂಗಳೂರಿಂದ ಪಾರ್ಥಿವ ಶರೀರ ಬರ್ತದೆ. ಅದು ಮ್ಯಾಂಗ್ಳೂರು ರೋಡ್ನಲ್ಲಿ ಅವಯ ಕುಣಿಗಲ್ಲು, ಬೆಳ್ಳೂರು ಕಾಸು, ಹಿರಿಸಾವೆ, ಚನ್ನರಾಯಪಟ್ಟಣ ಮತ್ತು ಶಾಂತಿಗ್ರಾಮ ಮುಖಾಂತರ ಹಾಸನ ನಗರಕ್ಕೆ ಎಂಟರ್ ಆಗ್ತದೆ. ಹಾಸನ ನಗರದಲ್ಲಿ ಭುವನಹಳ್ಳಿ ಕ್ರಾಸ್ ಹತ್ರ ಬಂದು ಡೈರಿ ಸರ್ಕಲ್ಲು, NR ಸರ್ಕಲ್ಲು, ಅದರ ನಂತರ ಟುವರ್ಡ್ಸ್ ಹೊಳೆನರಸೀಪುರ ಚನ್ನಪಟ್ಟಣ ಜಂಕ್ಷನಿಂದ ಬರ್ತದೆ. ಅದಕ್ಕೋಸ್ಕರ ನಾವು ಮೊದಲನೇದಾಗಿ ಏನು ರೂಟಲ್ಲಿ ಬರುತ್ತೆ, ಈ ರೂಟ್ಸು ಮತ್ತು ಜಂಕ್ಷನ್ಸ್ನಲ್ಲಿ ಸಾಕಷ್ಟು ಜನ ದರ್ಶನ ತಗೊಳ್ಳಿಕ್ಕೆ ಇರೋ ಸಾಧ್ಯತೆ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಬಂದೋಬಸ್ತನ್ನ ಮಾಡಿಕೊಂಡು, ಇದ್ರ ಜೊತೆಗೆ ಫೈನಲಿ ಪಾರ್ಥಿವ ಶರೀರವನ್ನು ಒಂದು ಸಾರ್ವಜನಿಕ ದರ್ಶನಕ್ಕೋಸ್ಕರ ಇಲ್ಲಿ ಮಾನ್ಯ HD ರೇವಣ್ಣ ಅವರವರ ಮನೆ ಹೊಳೆನರಸೀಪುರದಲ್ಲಿ ಅರೇಂಜ್ಮೆಂಟ್ಸ್ ಮಾಡಲಾಗಿದೆ. ಅದಕ್ಕೋಸ್ಕರ ಪಬ್ಲಿಕ್ ಎಂಟ್ರಿ, ಎಕ್ಸಿಟ್ಟು ಮತ್ತು ಅವರಿಗೆ ಪಾರ್ಕಿಂಗು, ಅದರ ನಂತರ VIPs ಬಂದರೆ ಅವ್ರದ್ದು ಒಂದು ಫೆಸಿಲಿಟೇಷನ್ನು, ಇದಕ್ಕೆಲ್ಲವೂ ಸಹ ಕ್ರಮವನ್ನು ಮಾಡಿಕೊಂಡಿದ್ದೇವೆ. ನಂತರ ನಾಳೆ ಬೆಳಿಗ್ಗೆ ಕುಟುಂಬದವರು ಡಿಸೈಡ್ ಮಾಡಿದ ಟೈಮ್ಗೆ ಅಲ್ಲಿಂದ ಪಾರ್ಥಿವ ಶರೀರ ಹೊರಟು ಹೊಳೆನರಸೀಪುರ ಮುಖಾಂತರವಾಗಿ ಒಂದು ಮಾವಿನಕೆರೆ ಬೆಟ್ಟ ಇದೆ, ಆ ಬೆಟ್ಟದ ತಪ್ಪಲಿನಲ್ಲಿ ಇರುವಂಥ ಒಂದು ಜಾಗದಲ್ಲಿ ಕ್ರಿಮೇಷನ್ನ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಅಲ್ಲಿ ಸಹ ಅಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರೋದ್ರಿಂದ, VVIPs ಸಹ ಬರೋದ್ರಿಂದ ಅಲ್ಲಿ ವಿಶೇಷವಾದ ಬಂದೋಬಸ್ತ್ ಅಲ್ಲೂ ಸಹ ನಾವು ಮಾಡಿಕೊಂಡಿದ್ದೇವೆ. ಇದ್ರ ಜೊತೆಗೆ ರೂಟು, ಟ್ರಾಫಿಕ್ಕು ಮತ್ತು ಪಾರ್ಕಿಂಗ್ ಅರೇಂಜ್ಮೆಂಟ್ಸು ಎಲ್ಲರಿಗೂ, ನಂತರ VVIPs ಬರೋದ್ರಿಂದ ಹೆಲಿಪ್ಯಾಡ್ಸು, ಕಾನ್ವಾಯ್ಸ್ ಎಲ್ಲದನ್ನು ಸಹ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿ ಸಿಬ್ಬಂದಿಗಳನ್ನ ಹಾಕ್ಕೊಂಡು ಒಳ್ಳೆಯ ಅರೇಂಜ್ಮೆಂಟ್ಸ್, ನಾವು ಏನು ಅಹಿತಕರ ಘಟನೆ ಒಳ್ಳೆ ರೀತಿಯಲ್ಲಿ ಇದನ್ನು ಫೆಸಿಲಿಟೇಟ್ ಮಾಡಲಿಕ್ಕೋಸ್ಕರ ನಮ್ಮ ಇಲಾಖೆ ವತಿಯಿಂದ ಮಾಡ್ಕೊಳ್ತಾ ಇದ್ದೀವಿ. ಅಧಿಕಾರಿಗಳು, ಸಿಬ್ಬಂದಿಗಳ ನಿಯೋಜನೆ ರಫ್ಲಿ ಎಲ್ಲದೂ ಸೇರಿಸಿ ನಮ್ಮದು KSRP ಎಲ್ಲ ಅಧಿಕಾರಿಗಳು, ಎಲ್ಲ ವೃಂದದ ಅಧಿಕಾರಿಗಳಲ್ಲಿ ಸೇರಿಸ್ಕೊಂಡು ರಫ್ಲಿ ಸುಮಾರು 2,000 ಹತ್ತಿರ ನಾವು ಅಧಿಕಾರಿ ಸಿಬ್ಬಂದಿಗಳನ್ನ ನಿಯೋಜಿಸ್ಕೊಂಡಿದ್ದೀವಿ. ಮಾರ್ಗ ಬದಲಾವಣೆಗಳೇನಾರು ಆಗಿದೆ? ಮಾರ್ಗ ಅಂದರೆ ಬದಲಾವಣೆ ಅಂದರೆ ಈ ಏನು ಹೊಳೆನರಸೀಪುರ ರೋಡ್ನಲ್ಲಿ ಏನಾದ್ರು ಟ್ರಾಫಿಕ್ ಕಂಜೆಷನ್ಸ್ ಆಗುವಂಕಂಡ್ರೆ ನಾವು ಸ್ವಲ್ಪ ಈ ಹಿಂದೆಗಡೆ ಹಳ್ಳಿ ಮೈಸೂರು ಮತ್ತು ಬೇರೆಯ ಕಡೆಯಿಂದ ಮತ್ತು ಹಾಸನಿಂದ ಮೇನ್ಲಿ ಟ್ರಕ್ಸು ಮತ್ತು ಗೂಡ್ಸ್ ವೆಹಿಕಲ್ಸ್ನ ಡೈವರ್ಷನ್ಸ್ ಮಾಡಲಿಕ್ಕೂ ಸಹ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಎಲ್ಲ ಅರೇಂಜ್ಮೆಂಟ್ಸ್ ನಾವು ಮಾಡ್ಕೊಂಡಿದ್ದೇವೆ. ಮೂವ್ಮೆಂಟ್ ಬರೋ ಹಿನ್ನೆಲೆಯಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಆಗಿದೆ ಸರ್? ಅಂದರೆ ಇರುವಂಥ ಆಲ್ರೆಡಿ ಇರೋದನ್ನ ರೀಫರ್ಬಿಷ್ ಮಾಡ್ಕೊತಾ ಇದ್ದೀವಿ, ಅದು ಸ್ವಲ್ಪ ರೀಅರೇಂಜ್ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಆಲ್ರೆಡಿ ಹೆಲಿಪ್ಯಾಡ್ಸ್ ಇದ್ದಾವೆ. ಅದಕ್ಕೋಸ್ಕರ ಬರ್ಬೋದು ಸರ್ ಪಾರ್ಥಿವ ಶರೀರ? ಈಗ ಈ ಸದ್ಯದಲ್ಲಿ ಹೊರಡ್ಬೋದು ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿಂದ. ಯಾಕೆಂದರೆ ರೂಟಲ್ಲಿ ಸಾಕಷ್ಟು ಜನ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಎಕ್ಸಾಕ್ಟ್ ಟೈಮಲ್ಲಿ ಜನ ಇರೋದ್ರ ಮೇಲೆ ಎಲ್ಲಿ ಎಷ್ಟೆಷ್ಟು ನಿಲ್ಲಿಸ್ತಾರೆ, 5 ನಿಮಿಷ, 2 ನಿಮಿಷ, 3 ನಿಮಿಷ ನಿಲ್ಲಿಸ್ಬೋದು ಕೆಲವು ಕಡೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಂಜೆ ಎಷ್ಟೊತ್ತಿಗೆ ತಲುಪ್ಬೋದು ಅಂತ ನಾವು ಅಂದ್ಕೊಂಡಿದ್ದೇವೆ. ಮತ್ತು ಮದ್ಯದ ಅಂಗಡಿಗಳು ಕೂಡ ಬಂದಾಗ ಮದ್ಯದ ಅಂಗಡಿಗಳನ್ನ ಹಾಸನ ಜಿಲ್ಲೆಯಾದ್ಯಂತ ಅದನ್ನು ನಿಷೇಧನ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಂದ ಆರ್ಡರ್ ಆಗಿದೆ. ಥ್ಯಾಂಕ್ ಯು. ಇದಿಷ್ಟು ದಕ್ಷಿಣ ವಲಯದ IGP ಡಾಕ್ಟರ್ ಬೋರ್ಲಿಂಗ್ ಅವರ ಮಾತಾಗಿರುವಂಥದ್ದು. ಅಂದರೆ ಎಲ್ಲ ರೀತಿ ಸಕಲ ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆಗಳಿಂದ ಮಾಡಿಕೊಳ್ಳಲಾಗಿದೆ. ಸುಮಾರು 2,000ಕ್ಕೂ ಅಧಿಕ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಎಂಬ ನಿಟ್ಟಿನಲ್ಲಿ ಮಾಹಿತಿಗಳನ್ನ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.